ನೀನು ನನ್ನ ಕಾಲು ಹಿಡಿದುಕೊಂಡೆ ಎಂದು ನನ್ನ ಫ್ಯಾಕ್ಟರಿಯಲ್ಲಿ ನಿನಗೆ ಮ್ಯಾನೇಜರ್ ಹುದ್ದೆಯನ್ನು ಕೊಟ್ಟರೆ ನೀನು ನನ್ನ ಖಜಾನೆಯಲ್ಲಿರುವ ಹಣವನ್ನೆಲ್ಲ ದೋಚಿಕೊಂಡು ಹೊರಟು ಹೋದೆಯ ಕಿರಾತಕ. ನೀನು ಭೂಲೋಕದಿಂದಿದ್ದರೂ ಕೂಡ ನಿನ್ನನ್ನು ಬಿಡುವುದಿಲ್ಲ ಈ ನರಲೋಕದ ನರವ್ಯಾಘ್ರ ನಾಗೇಂದ್ರ ಪ್ರಸಾದ್. ನಿಮ್ ಕೈಗೆ ಸಿಕ್ಕಂಡ ಯಮಲಪ್ಪ ದಾರಿ ತೋರ್ಸವ್ರಿ ಆ ರಾಜೇಶನ ಹೆಂಡತಿ ಮೋನಿಕಾ. ಅಂತೂ ನಿಮ್ಮ ಖಜಾನೆ ಲಪ್ಟಾಸಿದ ಆ ಕೀರ್ತಿರಾಜನ್ನ ಚಟ್ಟ ಕಡ್ದಂಗ ಆಯ್ತು ನೋಡ್ರಿ ಸಾಕಾರ. ಹೌದಾ ಶೆಟ್ಟಿ, ನನ್ನ ಖಜಾನೆಯನ್ನು ದೋಷಿ ನನಗೆ ಮೋಸ ಮಾಡಿದ ಆ ಕೀರ್ತಿರಾಜನಿಗೆ ದೇವರು ಒಳ್ಳೆ ಶಿಕ್ಷೆಯನ್ನೇ ಕೊಟ್ಟಿದ್ದಾನೆ. ಇನ್ನು ಉಳಿದಿರುವುದು ನನಗೆದುರಾದ ಆ ಗರುಡ ಮತ್ತು ಗಜೇಂದ್ರ. ಅವರೀವರನ್ನು ಮಟ್ಟ ಹಾಕಿ ಮಶಾನಕ್ಕೆ ಕಳಿಸದಿದ್ದರೆ ನಾ ಬರೆದ ನಾಟಕದ ಕೊನೆಯ ಅಧ್ಯಾಯ ಸಮಾಪ್ತಿಯಾಗದು. ನಾಗೇಂದ್ರ, ನಿನ್ನ ಕರ್ಮದ ಅಧ್ಯಾಯವನ್ನು ನಾನು ಸಮಾಪ್ತಿ ಮಾಡುತ್ತೇನೆ. ನನ್ನ ಅಕ್ಕನ ಶೀಲವನ್ನು ಹಾಳು ಮಾಡಿ ಅವಳು ಬದುಕಿದ್ದರೆ ನಿನ್ನ ಕರ್ಮಕಾಂಡ ಬಯಲಿಗೆ ಬರುತ್ತದೆ ಎಂದು ಅವಳನ್ನು ಕೊಲೆ ಮಾಡಿ ನನ್ನನ್ನು ಜೈಲು ಸೇರುವಂತೆ ಮಾಡಿದೆಯ ನಾಮರ್ಥ ನನ್ನ ಮಗನೇ. ಲೇಗರುಡ, ನನ್ನ ಸೇಡಿನ ದಾವಾಗ್ನಿಯ ಸಿಲುಕಿ ನಿನ್ನ ಪ್ರಾಣವನ್ನು ನೀನೇ ಕಳೆದುಕೊಳ್ಳಬೇಡ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ನಾಗೇಂದ್ರ. ನನ್ನ ಅಕ್ಕನನ್ನು ಬಲಿ ಪಡೆದು ಮೆರೆಯುತ್ತಿರುವೆಯಲ್ಲ, ಈ ನಿನ್ನ ಕೋಪಿದ ದೇಹವನ್ನು ಇಬ್ಬಾಗ ಮಾಡಲು ಬಂದಿರುವೆ. ಮುಗಿಯಿತು ಮಗನೇ ನಿನ್ನ ಕತೆ. ಅವಸರ ಪಡಬೇಡ, ನಿಲ್ಲು. ಈ ನರವ್ಯಾಘ್ರ ನಾಗೇಂದ್ರ ಪ್ರಸಾದ್ ನನ್ನ ಬೇಟೆ. ಲೇ ನಾಗೇಂದ್ರ ಪ್ರಸಾದ್, 20 ವರ್ಷಗಳಿಂದ ನನ್ನ ಸಂಸಾರವನ್ನೇ ಬೀದಿ ಪಾಲು ಮಾಡಿ ಈ ಊರಲ್ಲಿ ನಾಯಕನಾಗಿ ಮೆರೆಯುತ್ತಿರುವಂತ ಆ ವೀರಪ್ಪ ನಾಯಕನ ಸಂಸಾರವನ್ನೇ ಛಿದ್ರ ಮಾಡಿರುವೆ ಎಂದ ಮೇಲೆ ನಿನ್ನನ್ನು ನಿಜವಾಗಲು ಬಿಡುವುದಿಲ್ಲ. ಮುಟ್ಟಾಳ. ಲೇ ಗಜೇಂದ್ರ, ನನಗೆ ಎದುರಾದವರ ಗತಿ ಇದೇ ಗತಿ. ಆ ವೀರಪ್ಪ ನಾಯಕನ ಸಂಸಾರವನ್ನೇ ನಾಶ ಮಾಡಿದ್ದು ನಿನಗೇಗೆ ತಿಳಿಯಿತು? ಮತ್ತು ಆ ವಿಷಯವನ್ನು ನನ್ನ ಎದುರಿಗೆ ಎಂತಕ್ಕೋಸ್ಕರ ಹೇಳುತ್ತಿರುವೆ? ಅವನೇನಾದರೂ ನಿಮ್ಮ ಸಂಬಂಧಿಕನೇ? ಲೇ ನಾಗೇಂದ್ರ ಪ್ರಸಾದ್, ಸಂಬಂಧಿಕನೆಂದು ಕೇಳುತ್ತಿರುವೆಯಲ್ಲ ಮಗನೇ. ಸಂಬಂಧಿಕನಲ್ಲ, ಅವನ ಮಕ್ಕಳೇ ಈ ಗಜೇಂದ್ರ ಹಾಗೂ ಈ ಗರುಡ. ನಮ್ಮ ತಂದೆ ವೀರಪ್ಪ ನಾಯಕ ಇನ್ನೂ ಜೀವಂತವಾಗಿದ್ದಾರೆ. ಏನು ಹೇಳುತ್ತಿರುವೆ ಗಜೇಂದ್ರ? ನಾವಿಬ್ಬರು ಅಣ್ಣ ತಮ್ಮಂದಿರೇ? ಹೌದು ಗರುಡ, ನಮ್ಮ ತಂದೆ ಇದ್ದಾನೆ, ನಾವಿಬ್ಬರು ಅಣ್ಣ ತಮ್ಮಂದಿರು. ನೀವಿಬ್ಬರು ಆ ವೀರಪ್ಪ ನಾಯಕನ ಮಕ್ಕಳೇ? ಆ ವೀರಪ್ಪ ನಾಯಕ ಇನ್ನು ಬದುಕಿರುವನೇ? ಹೌದು ನಾಗೇಂದ್ರ ಪ್ರಸಾದ್, ನಮ್ಮ ತಂದೆ ಇನ್ನೂ ಬದುಕಿದ್ದಾರೆ. ನಮ್ಮ ತಂದೆಯಿಂದಲೇ ನಮಗೆಲ್ಲಾ ಸತ್ಯ ತಿಳಿಯಿತು. ಲೇ ನಾಗೇಂದ್ರ ಪ್ರಸಾದ್, ಈ ಊರಲ್ಲಿ ನಮ್ಮ ತಂದೆ ನಾಯಕನಂತೆ ಬೆರೆಯುತ್ತಿದ್ದರು. ಈ ಊರ ಜನರಿಗೆ ಒಂದು ಕಷ್ಟ ಬಾರದಂತೆ ಊರ ಜನರನ್ನ ಮಕ್ಕಳಂತೆ ಸಾಕಿ ನಾಯಕನಾಗಿ ಮೆರೆಯುತ್ತಿದ್ದ ವೀರಪ್ಪ ನಾಯಕ. ಆ ವೀರಪ್ಪ ನಾಯಕನ ಪಟ್ಟ ನಿನಗೆ ಬೇಕೆಂದು
ನಮ್ಮ ತಾಯಿಯ ಶೀಲವನ್ನು ಹಾಳು ಮಾಡಿ ಅವಳನ್ನ ಕೊಲೆಗೈದು ನಮ್ಮ ತಂದೆಯನ್ನ ಮತಿ ಭ್ರಮಣೆಯನ್ನಾಗಿ ಮಾಡಿ ನಮ್ಮ ಸಂಸಾರಕ್ಕೆ ಇಷ್ಟೊಂದು ಕಠೋರವಾಗಿ ವಿಷಸರ್ಪವಾಗಿ ಕಾಡಿದೆ ಎಂದ ಮೇಲೆ ಮಗನೇ, ನೀನಿನ್ನೂ ಜೀವಂತವಾಗಿ ಇರಲೇಬಾರದು. ಅಣ್ಣ, ನೀನು ಇವನ ತಲೆಯನ್ನ ಕತ್ತರಿಸು, ನಾನು ಇವನ ಕೈ ಕಾಲುಗಳನ್ನೆರಡ ಕತ್ತರಿಸಿ ಹಾಕುವೆ. ನಗು ಇವನನ್ನು ಒಂದೇ ಏಟಿಗೆ ಸಾಯಲು ಬಿಟ್ಟರೆ ಆಗುವುದಿಲ್ಲ. ಇವನ ನರನಾಡಿಗಳನ್ನು ಕತ್ತರಿಸಿದಾಗಲೇ ನಮ್ಮ ಹೃದಯದೊಳಗಿನ ಜ್ವಾಲೆ ನಂದುವುದು. ಲೇ ಗರುಡ ಗಜೇಂದ್ರ, ಸೇಡಿಟ್ಟ ಈ ಸರ್ಪದ ಬಾಯಿಗೆ ಸಿಲುಕಿ ನಾಶವಾಗಬೇಡಿ, ಸುಮ್ಮನೆ ಹೊರಟು ಹೋಗ್ರು ನನ್ನ ಮಕ್ಕಳ. ಸುಮ್ಮನೆ ಹೊರಟು ಹೋಗಲು ನಾವೇನು ಹುಚ್ಚರಲ್ಲ ನಾಗೇಂದ್ರ. ಗಜೇಂದ್ರ, ಇವನ ನರನಾಡಿಗಳನ್ನು ಕತ್ತರಿಸು. ಎತ್ತು ನಿನ್ನ ಆ ಸಂಗೊಳ್ಳಿ ರಾಯಣ್ಣನ ಕತ್ತೆಯನ್ನು. ಅಣ್ಣ, ನ್ಯಾಯಕ್ಕೆ ಯಾವಾಗಲೂ ಬೆಲೆ ಇದ್ದೇ ಇರುತ್ತದೆ. ಈ ಪ್ರಪಂಚದಲ್ಲಿ ಸತ್ಯದ ಮೇಲೆ ಸುಳ್ಳಿನ ಸವಾರಿ ಹೆಚ್ಚು ದಿನ ನಡೆಯುವುದಿಲ್ಲ. ನಾಗೇಂದ್ರ, ಈಗ ನಿನ್ನಿಗೆ ಅರಿವಾಗಿರಬೇಕು. ಈ ಲೇ ಗರುಡ ಗಜೇಂದ್ರ, ನಾನೇ ಒಬ್ಬನೇ ಇಲ್ಲಿ ಮೆರೆಯಬೇಕೆಂದು ಮಾಡಬಾರದ ಅತ್ಯಾಚಾರ ಅನಾಚಾರಗಳನ್ನು ಮಾಡಿದ್ದು ತಪ್ಪಾಯಿತು. ನನಗೇನು ಮಾಡಬೇಡಿ, ನನ್ನನ್ನು ಬಿಟ್ಟು ಬಿಡಿ. ನಿನ್ನನ್ನು ಬಿಟ್ಟು ಬಿಡಲು ನಾವೇನು ಹುಚ್ಚರಲ್ಲ. ಗರುಡ, ಎತ್ತು ನಿನ್ನ ಆ ಸಂಗೊಳ್ಳಿ ರಾಯಣ್ಣನ ಕತ್ತೆಯನ್ನು. ಜೈ ನಾನು ಮಾಡುವ ಹೇಸಿ ಕೆಲಸದಿಂದ ಜನರ ದೃಷ್ಟಿಯಲ್ಲಿ ನಾನು ಕೆಟ್ಟವನಾದೆ. ಆದರೆ ನನ್ನ ಕೆಲಸಕ್ಕೆ ಹೇಳಿ ಕೆಲಸಕ್ಕೆ ಆ ದೇವರು ಕೊಡುವ ಶಿಕ್ಷೆ ಇದೆ ಎಂಬುದು ಈಗ ತಿಳಿಯಿತು ಅಮ್ಮ. ನಾಗೇಂದ್ರ, ನಿನ್ನ ಅಂತ್ಯ ಅಂತೂ ಆಗಿತು. ಈ ನಾಟಕದ ಸೂತ್ರಧಾರಿಯಾಗಿ ಅಡಗಿರುವ ಶೆಟ್ಟಿ, ಈ ಎಲ್ಲದಕ್ಕೂ ಕಾರಣ ನೀನೇ. ಮೊದಲೇ ಎಲ್ಲಿರುವೆ? ಅಮಾಯಕನಂತೆ ಇರುವೆ ಶೆಟ್ಟಿ, ನಿನ್ನ ಜೀವವನ್ನು ಸಹ ತೆಗೆದು ಬಿಡುವೆ. ಯಪ್ಪ, ನನ್ನನ್ನೇನು ಮಾಡಬಾರ್ದು ಯಪ್ಪ. ನಿಮ್ ತಂದೆಯಾಗಿದ್ದೀನಿ, ನಿಮ್ ತಂದೆ ಹಂಗೆ ಇದ್ದೀನಿ. ನನ್ನನ್ನೇನು ಮಾಡಬಾರ್ದು ಯಪ್ಪ, ನನ್ನನ್ನೇನು ಮಾಡಬಾರ್ದು. ಯಾವತ್ತೂ ಏನು ಮಾಡಬೇಡ. ಅವನೇನು ತಪ್ಪು, ಅವನು ಹೇಳಿದ ಕೆಲಸ ಮಾಡೋದೇ ಇವನ ಕೆಲಸ.